ಇಲ್ಲಿ ಪ್ರತಿನಿತ್ಯ ನೀವು ನೋಡ್ಬೋದು ಒಂದು ವಸ್ತು ಬೆಲೆ ಕಮ್ಮಿ ಆಗ್ತಾಯಿಲ್ಲ. ಎಲ್ಲ ವಸ್ತು ಬೆಲೆಗಳು ಕೂಡ ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲಂತೂ ಅಕ್ಕಿ ರೇಟ್ ಅಂತೂ ಇನ್ನೂ ಜಾಸ್ತಿ ಆಗ್ತಿದೆ. ಆದರೆ ಕೇಂದ್ರ ಸರ್ಕಾರದವರು ಅಕ್ಕಿ ರೇಟ್ಗೆ ಒಂದು ಕಡಿವಾಣ ಹಾಕೋಕ್ಕೆ ಸಬ್ಸಿಡಿ ದರದಲ್ಲಿ ಕೇವಲ 29 ರೂಪಾಯಿಗೆ 1 kg ಅಕ್ಕಿನ ಕೊಡ್ತಾ ಇದ್ದಾರೆ. ಇವಾಗ ನಿಮಗೂ ಕೂಡ ಕಾಮನ್ ಆಗಿ ಅನಿಸುತ್ತೆ, ನಮಗೂ ಈ ಒಂದು ಅಕ್ಕಿ ಬೇಕು, ಎಲ್ಲಿ ತೊಗೊಳ್ಳೋದು, ನಮಗೂ ಸಿಗುತ್ತಾ, ಎಲ್ಲಿ ಕೊಡ್ತಾರೆ ಅಂತ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ವಿಡಿಯೋಲ್ಲಿ ಹೇಳೋಂಥ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತಾನೆ ಕಂಪ್ಲೀಟಾಗಿ ಒಂದು ಸ್ಟ್ರೆಚಲ್ಲಿ ನೋಡಿಬಿಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಹೋಗ್ತೀರಾ. ಇಲ್ಲಿ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರ. ಮೋಸ್ಟ್ ಆಫ್ ದ ಜನ ಇವಾಗ ಯಾರು ವೀಡಿಯೋ ನೋಡ್ತಾ ಇರ್ತಾರೆ ನೀವೆಲ್ಲರೂ ಕೂಡ. ಆದರೆ ಆ ಒಂದು ಅಕ್ಕಿ ಏನು ಕೊಡ್ತಾರೋ ರೇಷನ್ ಅಂಗಡಿಯಲ್ಲಿ ಅದನ್ನ ಬಳಸೋರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಯಾಕೆಂದರೆ ಅಷ್ಟು ಕ್ವಾಲಿಟಿ ಅಕ್ಕಿನ ಅಲ್ಲಿ ಕೊಡೋಲ್ಲ. ಮತ್ತು ನಿಮಗೆ ಏನಾದರೂ ಕ್ವಾಲಿಟಿ ಅಕ್ಕಿ ಬೇಕಂದರೆ 1 kgಗೆ ಮಿನಿಮಮ್ ಅಂದರೂ 60 ರೂಪಾಯಿ ಕೊಡಬೇಕಾಗತ್ತೆ. ಇದು ಎಷ್ಟೊಂದು ಜನ ಕೊಡೋಕ್ಕಾಗಲ್ಲ. ಈ ರೀತಿ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರ್ತೀರ. ಇವಾಗ ಕೇಂದ್ರ ಸರ್ಕಾರದವರು ಒಂದು ಸಬ್ಸಿಡಿ ದರದಲ್ಲಿ ನಿಮಗೆ 1 kg ಅಕ್ಕಿನ ಕೇವಲ 29 ರೂಪಾಯಿ ಕೊಡ್ತಾರೆ. ಮಾರ್ಕೆಟಲ್ಲಿ ಅದೇ ಅಕ್ಕಿನ ನೀವು ತೊಗೋಬೇಕಂದ್ರೆ 60 ರೂಪಾಯಿ ಕೊಡಬೇಕಾಗುತ್ತೆ. ಇದು ನೆನಪಿರಲಿ. ಕೇಂದ್ರ ಸರ್ಕಾರದವರು ಇದಕ್ಕಿಂತ ಮುಂಚೆ ಕಡಲೆಬೇಳೆ ಆಗಿರ್ಬೋದು ಮತ್ತು ಗೋಧಿ ಹಿಟ್ಟು ಆಗಿರ್ಬೋದು ಇದನ್ನೂ ಕೂಡ ಅರ್ಧ ಬೆಲೆಗೆ ಡೈರೆಕ್ಟಾಗಿ ಜನರುಗಳಿಗೆ ಕೊಟ್ಟಿದ್ದಾರೆ. ಮತ್ತು ಇವಾಗ ಅರ್ಧ ಬೆಲೆಯಲ್ಲಿ ಅಕ್ಕಿನೂ ಕೂಡ ಕೊಡೋಕ್ಕೆ ಒಂದು ಪ್ರಾರಂಭನ ಮಾಡಿದ್ದಾರೆ. ಅಂದರೆ ಕೇವಲ 29 ರೂಪಾಯಿಗೆ ನಿಮಗೆ 1 kg ಹೈ ಕ್ವಾಲಿಟಿ ಅಕ್ಕಿ ಸಿಗುತ್ತೆ. ಈ ಒಂದು ಬ್ರ್ಯಾಂಡ್ ಯಾವುದು ಅಂದರೆ ಭಾರತ್ ಬ್ರ್ಯಾಂಡ್ ಅಂತ. ಅಂದರೆ ಈ ಒಂದು ಯೋಜನೆಗೆ ಬಂದ್ಬಿಟ್ಟು ಭಾರತ್ ಬ್ರ್ಯಾಂಡ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಈ ಒಂದು ಭಾರತ್ ಬ್ರ್ಯಾಂಡ್ ಅಡಿ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಈ ಒಂದು 3 ಐಟಮ್ಗಳನ್ನ ಇವಾಗ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಐಟಮ್ಗಳನ್ನ ಆ್ಯಡ್ ಮಾಡ್ಕೋತಾರೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಈ ಒಂದು ಭಾರತ್ ಅಕ್ಕಿ ನಮಗೆ ಎಲ್ಲಿ ಸಿಗುತ್ತೆ, ನಾವು ಕೂಡ ತಗೋಬೇಕು, ಇದು ಎಲ್ಲರಿಗೂ ಕೂಡ ಕೊಡ್ತಾರೆ, ಏನಾದರೂ ಒಂದು ಸ್ಕೀಮ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತಲೂ ಕೂಡ ನೀವು ಕೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಇದನ್ನ ತಗೊಳಕ್ಕೆ ನಿಮಗೆ ಯಾವುದೇ ಥರದ ನಿಮ್ಮದು ಡಾಕ್ಯುಮೆಂಟ್ಸ್ ಏನು ಕೂಡ ಕೇಳಲ್ಲ, ಏನು ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಯಾವ ರೀತಿ ಅಂಗಡಿಗೆ ಹೋಗಿ ಅಕ್ಕಿನ ತಗೋತೀರಾ ಸೇಮ್ ಅದೇ ರೀತಿ ತಗೋತೀರಾ. ಆದರೆ ಇಲ್ಲಿ ಭಾರತ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿರುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಆಗಿರೋದ್ರಿಂದ ಈ ಒಂದು ಬ್ರ್ಯಾಂಡಲ್ಲಿ ಏನೇ ತೊಗೊಂಡ್ರು ಕೂಡ ನಿಮಗೆ ಅಲ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ. ಇದು ಒಂದು ಯೋಜನೆ ಬಂದ್ಬಿಟ್ಟು ನಿಮಗೆ ಇದು ನಾಳೆ ಸ್ಟಾರ್ಟ್ ಆಗ್ತಿದೆ. ನಾಳೆ ಈ ಒಂದು ಯೋಜನೆಗೆ ಚಾಲನೆ ನೀಡ್ತಾ ಇದ್ದಾರೆ. ಅಂದರೆ ನಾಳೆಯಿಂದ ಭಾರತ್ ಬ್ರ್ಯಾಂಡ್ ಅಡಿ ನಿಮಗೆ 1 kg ಅಕ್ಕಿನ ಕೇವಲ 29 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಇದು ಎಲ್ಲ ಜಿಲ್ಲೆಯವ್ರಿಗೂ ಸಿಗುತ್ತಾ, ಯಾರ್ಯಾರಿಗೆ ಸಿಗುತ್ತೆ, ಈ ರೀತಿ ಪ್ರಶ್ನೆನೂ ಕೂಡ ನೀವು ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಈ ಒಂದು ಭಾರತ್ ಬ್ರ್ಯಾಂಡ್ ಅಡಿ ನಿಮಗೆ ನಾಳೆ ಅಕ್ಕಿ ಒಂದು ಡಿಸ್ಟ್ರಿಬ್ಯೂಟ್ ಆಗ್ತಿರೋದು ಟೆಂಪೋದಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ನ ಮಾಡ್ತಾರೆ. ಅಂದರೆ ನಿಮ್ಮ ಏರಿಯಾಗಳಿಗೆ ಬಂದ್ಬಿಟ್ಟು ಅವರೇ ನಿಮಗೆ ಒಂದು ಟೆಂಪೋದಲ್ಲಿ ಬಂದ್ಬಿಟ್ಟು ಕೊಡ್ತಾರೆ. ಇದು ಸದ್ಯಕ್ಕೆ ನಾಳೆ ಬೆಂಗಳೂರಲ್ಲಿ 50 ನಗರಗಳಲ್ಲಿ ಡಿಸ್ಟ್ರಿಬ್ಯೂಟ್ಗಳನ್ನ ಮಾಡೋಕ್ಕೆ ಒಂದು ಯೋಜನೆಗೆ ಕಾರ್ಯಕ್ರಮನ ಒಂದು ರೂಪಿಸ್ಕೊಂಡಿದ್ದಾರೆ. ನಾಳೆ ಇದು ಆ ರೀತಿ ಮಾಡ್ತಾರೆ. ಅದಾದಮೇಲೆ ನೀವು ಬೇರೆ ಜಿಲ್ಲೆಯವರು ಇರೋರು ನಮಗೆ ಸಿಗಲ್ವಾ, ಹಾಗಾದರೆ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ನಾವೇನು ಮಾಡಿದ್ವಿ ಅಂತಲೂ ಕೂಡ ನೀವು ಕೇಳ್ಬೋದು. ನೀವು ಬೇರೆ ಜಿಲ್ಲೆಯಲ್ಲಿ ಇರೋರಿಗೆ ಏನಾಗುತ್ತೆ ಅಂದರೆ ಇದನ್ನ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಸೆಲ್ ಮಾಡೋಕ್ಕೆ ಒಂದು ಆಪ್ಷನ್ನ ತಂದಿದ್ದಾರೆ. ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ನೀವು ಡೈರೆಕ್ಟಾಗಿ ಬುಕ್ ಮಾಡಿಕೊಂಡು ನಿಮ್ಮ ಮನೆಗೂ ಕೂಡ ಆರ್ಡ್ರನ್ನ ಮಾಡ್ಕೋಬೋದು. ಅದು ಸದ್ಯಕ್ಕೆ ಚಾಲನೆ ಕೊಟ್ಟಿಲ್ಲ. ಅದು ಸ್ವಲ್ಪ ದಿನಗಳ ಆದಮೇಲೆ ನಿಮಗೆ ಬೇರೆ ಜಿಲ್ಲೆಯವ್ರಿಗೂ ಕೂಡ ಸಿಗುತ್ತೆ, ನಿಮಗೂ ಕೂಡ ಸಿಗದೇನು ಹೋಗಲ್ಲ. ಮತ್ತು ಇಲ್ಲಿ ಬೇರೆ ಜಿಲ್ಲೆಯವ್ರಿಗೆ ನಿಮಗೆ ಯಾವಾಗ ಈ ಒಂದು ಅಕ್ಕಿನ ಕಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಾಗ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಮಾಹಿತಿ ತಲುಪಲಿ, ಎಲ್ಲರೂ ಕೂಡ ಈ ಒಂದು ಯೋಜನೆದು ಒಂದು ಲಾಭನ ಪಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಧನ್ಯವಾದಗಳು.